ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಬೆಕ್ಕಿನೆಜ್ಜೆ ಗಿಡ. ಬೆಕ್ಕಿನೆಜ್ಜೆ ಗಿಡ ಅಥವಾ ಸ್ವರ್ಣಕಾಳು ಬಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಸ್ವರ್ಣಕಾಳು ಬಳ್ಳಿ, ಸ್ವರ್ಣ ಅಂತಂದರೆ ಬಂಗಾರ ಅಂತ, ಬಳ್ಳಿ ಅಂತಂದರೆ ಈ ಬೆಟ್ಟ ಗುಡ್ಡಗಳಲ್ಲಿ ಬಂಡೆಗಳಲ್ಲಿ ಬಂಡೆ ಇಳಿಜಾರ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ನೆಲದಲ್ಲಿ ಹಬ್ಗೋಣ ಅಂತ ಒಂದು ಬಳ್ಳಿ ಥರ ಇದು. ಆಯಿತಾ? ಬಳ್ಳಿ ಅಂತಂದರೆ ಮರಕ್ಕೆ ಹಬ್ಗೋಣ ಅಂಥದ್ದು ಬಳ್ಳಿ ಬೇರೆ, ಇದು ಬಂಡೆ ಕಾಳಿನ ಬಳ್ಳಿ ಅಂತಲೂ ಇದನ್ನ ಕರೀತಾರೆ. ಇದನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಏನೇನು ಕರೀತಾರೋ ನಂಗೆ ಗೊತ್ತಿಲ್ಲ. ಬಂಡೆ ಬುಡದ ಬಳ್ಳಿ ಅಂತಲೂ ಇದನ್ನು ಕರೀತಕ್ಕಂಥ ಒಂದು ವಿಚಾರಗಳು ಇದ್ದಾವೆ. ಆಯಿತಾ? ಇದನ್ನು ಕೆಲವೊಂದು ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿ ಬಳಸ್ತಕ್ಕಂಥದ್ದು ಇದ್ದಾವೆ. ಮತ್ತು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಬಳಸ್ತಕ್ಕಂಥದ್ದು ಇದೆ. ಆಯಿತಾ? ಇದು ಹಸಿಯಾಗಿದ್ದಾಗ ಇದನ್ನು ಕಿತ್ಕೊಂಬಂದು ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಒಂದು ಬಿಳಿ ಬಟ್ಟೆ ಒಳಗಡೆ ಹಾಕಿ ಮಂಡಿ ನೋವು ಇರೋಂಥವ್ರಿಗೆ ಇದ್ರ ಕಾವು, ಇದ್ರ ಈಟು ಕಾವು ಅಂತೆಲ್ಲ ಅಂತಿರಲ್ಲ, ಇದರ ಒಂದು ಬಿಸಿನ ಇದನ್ನು ಬಿಸಿ ಕೊಡೋದ್ರಿಂದ ಆ ಮಂಡಿ ನೋವು ಮೇಲಾಗ್ತದೆ ಅನ್ನೋದು ಒಂದು ಇದೆ. ಮತ್ತು ನಮ್ಮ ಒಂದು ಮಾಂತ್ರಿಕ ಪದ್ಧತಿಯಲ್ಲಿ ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿ ಅಗೌರಪಂಥಿ ವಿದ್ಯೆಯೊಳಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗಕ್ಕೆ ತಗೊಂತೀವಿ. ಯಾವ ರೀತಿ ಅಂತಂದರೆ ವಿದ್ವೇಷಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಶೀಕರಣ, ಇದೆಲ್ಲ ಷಟ್ಕರ್ಮ ಪ್ರಯೋಗಗಳಿಗೆ ಮತ್ತು ದೇವತಾ ಪ್ರತಿಷ್ಠಾಪನೆಗಳಿಗೆ, ದೇವ್ರಿಗೆ ಜೀವ ಕಳೆ ಕೊಡೋಕ್ಕೆ, ಇಂಥವಕ್ಕೆಲ್ಲ ಇದನ್ನು ಉಪಯೋಗಿಸೋಂಥದ್ದು ಇರ್ತದೆ. ಆಯಿತಾ? ಮತ್ತು ಇದನ್ನು ಕೆಲವೊಂದು ಒಳ್ಳೆ ಕೆಲಸಗಳಿಗೆ, ಕೆಟ್ಟ ಕೆಲಸಗಳಿಗೆ ಎಲ್ಲವಕ್ಕೂ ಇದನ್ನು ಬಳಸ್ಬೋದು. ಇದರಲ್ಲಿ 2 ಪ್ರಜಾತಿ ಸಸ್ಯಗಳಿದ್ದಾವೆ, 2 ಥರದ ಸಸ್ಯಗಳಿದ್ದಾವೆ. ಆಯಿತಾ? 2 ಥರ ಸಸ್ಯಗಳನ್ನು ಉಪಯೋಗಿಸ್ಕೊಂಡು ಕೆಲವೊಂದು ವಿದ್ವೇಷಣ, ಉಚ್ಚಾಟನ ಪ್ರಯೋಗಗಳಿಗೆ ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಇವಾಗ ಸದ್ಯಭಾಗದೊಳಗೆ ನಿಮಗೆ ತಿಳ್ಸ್ಕೊಂಡು ಕೊಡಬೇಕು ಅಂತಂದರೆ ಇದನ್ನು ವಶೀಕರಣ ಪ್ರಯೋಗಕ್ಕೆ ಬಳಸ್ಬೋದು. ಇದನ್ನು ಗುರುಪುಷ್ಯಾಮೃತ ಯೋಗ ಇದ್ದಾಗ ಇದನ್ನು ತರಬೇಕಾಗ್ತದೆ. ಆಯಿತಾ? ಕರೆ ಬೆಕ್ಕಿನ ಬಾಲದ ಕೂದಲನ್ನ ಕಿತ್ಕೊಂಡು ಅಥವಾ ಕತ್ತರಿಸ್ಕೊಂಡು ತಗೊಂಡೋಗಿ 108 ಸರಿ ವಶೀಕರಣ ಮಂತ್ರದಿಂದ ಅಭಿಮಂತ್ರಿಸಿ ಅದಕ್ಕೆ ಮಂತ್ರ ಓಂ ನಮೋ ಭಗವತೆ ಮಹಾ ತ್ರಿಪುರ ಸುಂದರಿ ಪ್ರಾಣನಾಯಕಿ ಕ್ರೀಂ ಐಂ ಮಮ ಶೀಘ್ರಮೇವ ಅತಿಶೀಘ್ರ ಸ್ತ್ರೀ ಪುರುಷ ಸರ್ವಜನ ವಶೀಕರಣಾಯ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ 108 ಸರಿ ಕರಿ ಬೆಕ್ಕಿನ ಕೂದಲನ್ನ ಅಭಿಮಂತ್ರಿಸಿ ಅದನ್ನು ಅಕ್ಷತೆ ರೀತಿಯಲ್ಲಿ ಅದ್ರ ಮೇಲೆಲ್ಲ ಹಾಕಿ ನಂತರ ಭಾಗದಲ್ಲಿ ನೀವು ಬುಧವಾರ ಹಾಕಿರ್ತೀರ, ಗುರುವಾರ ದಿವಸ ಗುರುಪುಷ್ಯಾಮೃತ ಯೋಗ ಇರ್ತೈತಲ್ಲ ಆವತ್ತು ಹೋಗ್ಬೇಕು. ಹೋಗಿ ಅದನ್ನ ಬೇರೆ ಸಮೇತ ತಗೊಂಬಂದು ಅದನ್ನೆಲ್ಲ ಶುದ್ಧೀಕರಣ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರ ಈ ಥರದ ಪಂಚಗವ್ಯ ಅಥವಾ ಬರೀ ಗೋಮೂತ್ರನೇ ಆಗಲಿ ಹಾಕಿ ಎಲ್ಲ ಕ್ಲೀನಾಗಿ ಶುದ್ಧ ಮಾಡಿ ತೊಳೆದು ಎತ್ತಿಟ್ಕೊಂಡು ಅದನ್ನು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಕುಟ್ಟಿ ಚೂರ್ಣ ಮಾಡಿ
ಯಾರು ವಶೀಕರಣ ಆಗಬೇಕು ಅಂತ ಇರ್ತಾರೆ ಅವ್ರ ಕೂದಲು, ಉಗುರು, ಬಟ್ಟೆ ಈ ಥರದ್ದು ಏನಾದರೂ ಒಂದು ವಸ್ತುನ ತಗೊಂಡು ಇವೆರಡನ್ನು ಈ ಗಿಡಮೂಲಿಕೆ ಮಯೂರ್ಷಕ್ಕೆ ಮತ್ತು ಇವನ್ನ ನಿಮ್ಮನ್ನು ತೋರಿಸ್ತಾ ಇದ್ದಲ್ಲ ಇದನ್ನು ಎರಡನ್ನೂ ಸೇರಿಸಿ ಮತ್ತು ಸಾಧ್ಯ ಆದರೆ ನಿಮಗೆ ನೀವೇ ಸಂಪಾದನೆ ಮಾಡಿರೋಂಥ ಎಡಮುರಿ ಬಲಮುರಿ ಬೇರು, ಎಡಮುರಿ ಬಲಮುರಿ ಕಾಯಲ್ಲ ಬೇರು, ಈ ಮೂರನ್ನು ಮಿಶ್ರಣ ಮಾಡಿ ಇದನ್ನು ಮತ್ತು ಅವ್ರ ವಸ್ತುಗಳನ್ನ ಇದರೊಳಗಡೆ ಶೇಖರಣೆ ಮಾಡಿ ಅದನ್ನು ತಾಯ್ತದೊಳಗಡೆ ತುಂಬಿ ಯಾರು ಕಟ್ಕೊತಾರೆ ಅವರು ಯಾರು ವಶೀಕರಣ ಆಗಬೇಕು ಅಂತ ಇರ್ತಾರೆ ಅವ್ರ ವಸ್ತುಗಳನ್ನೆಲ್ಲ ಹಾಕಿ ದಳ ಶೇಖರಣೆ ಮಾಡಿ ಗಿಡಮೂಲಿಕೆಗಳು, ಯಂತ್ರಗಳು ಎಲ್ಲ ತುಂಬಿ ವಶೀಕರಣ ಆಗಬೇಕು ಅಂತ ಇರ್ತಾರಲ್ಲ ಅವ್ರು ಕಟ್ಕೊಳ್ಳೋದ್ರಿಂದ ಯಾರು ವಸ್ತುಗಳು ಹಾಕಿರ್ತೀರ ಅವರು ಶೀಘ್ರದಲ್ಲಿ ವಶೀಕರಣ ಆಗ್ತಾರೆ. ಆಯಿತಾ? ಇನ್ನೂ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳು ಇದ್ದಾವೆ, ಕೆಲವೊಂದು ಗಿಡಮೂಲಿಕೆಗಳಿದ್ದಾವೆ. ಅದನ್ನು ಮುಂದಿನ ಒಂದು ಕಾಲಘಟ್ಟದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ ಅತ್ಯಂತ ದಯಾಳುವೆ.